ಮಿತ್ರ ನಮಸ್ಕಾರ. ರಕುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ HRMS 2.0ನಲ್ಲಿ ಆಗ್ತಾ ಇರತಕ್ಕಂತಹ ಸಮಸ್ಯೆಗಳಾದರೂ ಏನು, ಆ ಸಮಸ್ಯೆಗಳಿಗೆ ಪರಿಹಾರ ನಮಗೆ ಸಿಗುತ್ತಾ ಅಥವಾ ಇಲ್ವಾ, ನೌಕರರಿಗೆ ಇರ್ತಕ್ಕಂತಹ ಈ ಸಮಸ್ಯೆಗಳಿಗೆ ನಾವೆಲ್ಲರೂ ಸೇರಿ ಪರಿಹಾರವನ್ನು ಹುಡುಕಬೇಕಾಗಿದೆ. HRMS 2.0 ಯೂಸರ್ ಫ್ರೆಂಡ್ಲಿನಾ ಅನ್ನೋ ಅಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಸೊ ಇದೆಲ್ಲ ಇತ್ತೀಚೆಗೆ ಒಂದು ತಿಂಗಳಿಂದ ಈ ಸಮಸ್ಯೆಗಳು ನಮಗೆ ಕಾಣ್ತಾ ಇದೆ. ಅದಕ್ಕೂ ಹಿಂದೆ ಈ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳಿದ್ವು. ಆದರೆ ಈಗ ಬಹಳಷ್ಟು ಸಮಸ್ಯೆಗಳು ಕಾಡ್ತಾ ಇದೆ ನಮ್ಮ DDOರವರಿಗೆ. ಸೊ ಈಗ ಏನು ಮಾಡಬೇಕು, ಇಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳು ಏನು ಅನ್ನೋವಂಥದ್ದನ್ನು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನು ನಮ್ಮ ರಘುಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ HRMS K2 ಮತ್ತು HRMS 1ಗೆ ಸಂಬಂಧಿಸಿದ ಮಾಹಿತಿಗಾಗಿ ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಮಿತ್ರರೇ, ಈಗ HRMS 2.0ದಲ್ಲಿ ಮೊದಲನೇದಾಗಿ ಸ್ಯಾಲ್ರಿ ಬಿಲ್ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಸ್ಯಾಲ್ರಿ ಬಿಲ್ಲಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಒಂದು DDO ಅಂಡರ್ನಲ್ಲಿ 10 ಜನ ನೌಕರರಿದ್ದರೆ ಅದರಲ್ಲಿ ಕೆಲವರ ಬಿಲ್ಲಲ್ಲಿ ESTನಲ್ಲಿ 1 ಅಥವಾ 2 ನೌಕರರು ಅಲ್ಲಿ ಬಿಲ್ಲೇ ಬಂದಿರಲ್ಲ. ಸೊ ಅದಕ್ಕೆ ಪರಿಹಾರ ಏನಿದೆ? ನಮ್ಗೆ ಬಿಲ್ ಬರಲಿಲ್ಲ ಅಂತ ಹೇಳಿದರೆ ಅದನ್ನು ಮೂವ್ ಮಾಡೋದಕ್ಕೆ ಆಗೋಲ್ಲ. ಯಾಕೆ ಅಂತ ಹೇಳಿದ್ರೆ ಆ ನೌಕರರು ಇದರಲ್ಲಿ ಸೇರಲಿಲ್ಲ ಅಂದರೆ ನಮ್ಮ ನೆಕ್ಸ್ಟ್ ಬಿಲ್ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಆ ರೀತಿ ಸಮಸ್ಯೆ ಆಗುತ್ತೆ. ಜೊತೆಗೆ ಇನ್ನೊಂದು ಸಮಸ್ಯೆ ಬರುತ್ತೆ ನಮಗೆ ಸ್ಯಾಲ್ರಿ ಬಿಲ್ಲಲ್ಲಿ. ದಿಢೀರನೆ ನಮಗೆ ಅರ್ನಿಂಗ್ಸ್ ಆ್ಯಂಡ್ ಡಿಡಕ್ಷನ್ನಲ್ಲಿ ಸಮಸ್ಯೆಗಳು ಕಾಣ್ತಾ ಇರುತ್ತೆ. ಏನು ಸಮಸ್ಯೆ ಅಂತ ಹೇಳಿದರೆ HRAನಲ್ಲಿ ಬಹಳಷ್ಟು ವ್ಯತ್ಯಾಸ ಕಾಣೋದು ಅಥವಾ DA ಅರಿಯರ್ಸಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಕಾಣ್ತಾ ಇರುತ್ತೆ. ಇದ್ರ ಜೊತೆಗೆ ಈಗ KJD ಲೋನ್ ತಗೊಂಡಿರ್ತಾರೆ, ಲೋನನ್ನು ನಾವಿಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ. ಆ ಲೋನ್ ಕಾಲಮ್ಮೆಯಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಅದನ್ನು ಹೇಗಪ್ಪ ನಾವು ಕಾಲಮನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು, ಅದನ್ನು ಕೂಡ ಬಹಳಷ್ಟು ನೌಕರರಿಗೆ ಅದರ ಬಗ್ಗೆ ಮಾಹಿತಿಗಳು ಇರೋದಿಲ್ಲ. ಸೊ ಇದನ್ನು ಕೂಡ ನಾವು ಇದನ್ನು HRMS 2.0ನವರು ಅದನ್ನು ತಿಳಿಸ್ಕೊಡ್ಬೇಕಾಗತ್ತೆ. ಆವಾಗ ನಮಗೆ ಯೂಸರ್ ಫ್ರೆಂಡ್ಲಿ ಅಂತ ಅನಿಸುತ್ತೆ. ಇದರ ಜೊತೆಗೆ ಅರಿಯರ್ಸ್, DA ಅರಿಯರ್ಸ್ಗಳು ಸಂಬಂಧಿಸಿದಂತೆ ಅಲ್ಲಿ ಕೆಲವು ನೌಕರರಿಗೆ DA ಅರಿಯರ್ಸೇ ಮಾಡ್ಕೊಳ್ಳೋಕ್ಕಾಗಲ್ಲ. ಈಗ HRMS 2.0ದಿಂದ ಏನಾಗಿತ್ತು ಅಂತ ಹೇಳಿದ್ರೆ, ಈ ಹಿಂದೆ ಯಾರು ರಿಟೈರ್ಮೆಂಟ್ ಆಗಿದ್ದಾರೋ ಆ ನೌಕರರನ್ನ ತೆಗೆದುಬಿಡಿ ಅಂತ ಬಂತು. ಸೊ ನಮ್ಮ DDOಗಳು ಎಲ್ಲರೂ ಅವ್ರನ್ನ ತೆಗೆದುಬಿಟ್ಟಿದ್ದಾರೆ. ಈಗ ಮತ್ತೆ ಅವ್ರನ್ನ ಸೇರಿಸ್ಕೊಂಡು ಈಗ DA ಅರಿಯರ್ಸ್ ಅವರಿಗೆ ಮಾಡಬೇಕಾಗತ್ತೆ. ಸೊ ಹೇಗಪ್ಪ ಮತ್ತೆ DA ಅರಿಯರ್ಸ್ ಮಾಡೋದು? ಅವ್ರ ಬಿಲ್ಲು ಈಗ ಅರಿಯರ್ಸ್ಗಳಾಗಿರ್ಬೋದು, ಸ್ಯಾಲ್ರಿ ಬಿಲ್ ಆಗಿರ್ಬೋದು, ತಾನಾಗಿಯೇ ಸೂಪರ್ ಅಡ್ಮಿನಿಂದ ನಮಗೆ ಜನ್ರೇಟ್ ಆಗಿ ಬರುತ್ತೆ. ಆದರೆ ಇಲ್ಲಿ ಅವ್ರಿಗೆ ಬಂದೇ ಇಲ್ಲ. ಕೆಲವು ಸಲ 4-5 ತಿಂಗಳ ಅರಿಯರ್ಸ್ಗಳು ಕೂಡ ಅವ್ರಿಗೆ DA ಅರಿಯರ್ಸ್ಗಳು ಅವರಿಗೆ ಆಗಿಲ್ಲ. ಸೊ ಅದಕ್ಕೆ ಏನು ಪರಿಹಾರ? ಅದಕ್ಕೆ ಪರಿಹಾರವನ್ನು 2.0ದವರು HRMS 2.0ದವರು ತಿಳಿಸ್ಕೊಡ್ಬೇಕಾಗಿದೆ. ದಯವಿಟ್ಟು ಇದನ್ನು ಗಂಭೀರವಾಗಿ ಈ ಸಮಸ್ಯೆಯನ್ನು ಪರಿಗಣನೆ ಮಾಡಿ. ಸೊ ಯಾರಿಗೆ DA ಅರಿಯರ್ಸ್ ಆಗ್ತಾ ಇರಲ್ವೋ ಅಥವಾ ಬಂದಿಲ್ವೋ ಅವರಿಗೆ ನೀವು ದಯವಿಟ್ಟು ಹೇಗೆ ಮಾಡಬೇಕು ಅಥವಾ ನೀವಾಗೇ ಬಿಡ್ತೀರಾ, ಈ ಕಡೆ DDOರವರು ಮಾಡಬೇಕಾಗಿರ್ತಕ್ಕಂತಹ ಕೆಲಸವಾದರೂ ಏನು ಅನ್ನೋವಂಥದ್ದನ್ನು ಹೇಳಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಬಹಳಷ್ಟು ಸಮಸ್ಯೆ ಆಗಿಬಿಡುತ್ತೆ. ಸೊ ಇದು ಈಗ ಒಂದೇ DDO ಅಂಡರ್ನಲ್ಲಿ ಸುಮಾರು ನೌಕರರು ಇರ್ತಕ್ಕಂಥ ಕಡೆ ಬಹಳ ಸಮಸ್ಯೆ ಆಗಿಬಿಡುತ್ತೆ. ಅದು ಎಲ್ಲಿ TPಗಳಲ್ಲಾಗಿರ್ಬೋದು ಅಥವಾ BO ಆಫೀಸ್ಗಳಲ್ಲಾಗಿರ್ಬೋದು. ಇಲ್ಲಿ ಈ ಸಮಸ್ಯೆಗಳಿಗೆ ಬಹಳಷ್ಟು ದೊಡ್ಡ ಸಮಸ್ಯೆಗಳು ಅಂತ ಅನ್ನಿಸ್ಬಿಡ್ತವೆ. ಯಾಕೆ ಅಂತ ಹೇಳಿದ್ರೆ ರಿಟೈರ್ಮೆಂಟ್ ಆಗಿರುವಂತಹ ಟೀಚರ್ಸ್ಗಳಿಗೆ ಅವ್ರಿಗೆ DA ಅರಿಯರ್ಸ್ ಬರಲಿಲ್ಲ ಅಂತ ಹೇಳಿದ್ರೆ ಆಫೀಸಿಗೆ ಬಂದು ಅವರು ಗಲಾಟೆಯನ್ನು ಮಾಡುವಂತಹ ಸಾಧ್ಯತೆಗಳಿದೆ. ಕೆಲವು ಕಡೆ ಗಲಾಟೆಯನ್ನು ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ದಯಮಾಡಿ HRMS 2.0ದವರು ಈ ಸಮಸ್ಯೆಗೆ ಪರಿಹಾರವನ್ನು ನೀವು ಆದಷ್ಟು ಬೇಗನೆ ಹುಡುಕಿ ಹೇಳಬೇಕಾಗತ್ತೆ. ತದನಂತರ ಪಾರ್ಷಿಯಲ್ ಪೇ ಮಾಡ್ಕೊಳ್ಳೋದ್ರಲ್ಲಿ ಬಹಳ ಗೊಂದಲವಿದೆ. ಯಾಕೆ ಪಾರ್ಷಿಯಲ್ ಪೇನಲ್ಲಿ ಗೊಂದಲ ಇದೆ ಅಂತ ಅಂದರೆ, ಈಗ ಯೂಶ್ವಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅಟೆಂಡೆನ್ಸನ್ನು ಎಷ್ಟು ದಿನ ಇಲ್ಲಿ ಇದ್ದಾರೋ ಆ ತಿಂಗಳಲ್ಲಿ ಅಷ್ಟು ದಿನವನ್ನು ನಾವಿಲ್ಲಿ ಅಟೆಂಡೆನ್ಸನ್ನು ಅಪ್ಡೇಟ್ ಮಾಡಿರ್ತೀವಿ. ಸೊ ಅಷ್ಟು ದಿನ ಅಪ್ಡೇಟ್ ಮಾಡಿದ್ದಾಗಲೂ ಕೂಡ ಅವರ ಪೇ ಸ್ಲಿಪ್ಪಲ್ಲಿ ಆ ಒಂದು ಅಷ್ಟು ದಿನದ ಅಮೌಂಟು ಅಂದರೆ ಏನು ಡ್ರಾಫ್ಟ್ ಆಗಬೇಕಿತ್ತೋ ಅದು ಆಗ್ತಾ ಇರಲ್ಲ. ಸೊ ಇದು ಪಾರ್ಷಿಯಲ್ ಪೇನಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆ. ಅತೀ ದೊಡ್ಡ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಔಟ್ ಆ್ಯಂಡ್ ಇನ್. ಇದರಲ್ಲಿ ಬಹಳಷ್ಟು ಸಮಸ್ಯೆಗಳು ಕಾಣ್ತಾ ಇದೆ. ಇದೇ ಮೇಜರ್ ಸಮಸ್ಯೆ ಆಗ್ತಾ ಇರೋದು. ಟ್ರಾನ್ಸ್ಫರ್ ಆಗಿ ಖುಷಿಯಿಂದ ನೌಕರರು ಹೋಗಿರ್ತಾರೆ ಎಲ್ಲೋ ಒಂದು ಕಡೆ, ಅವರಿಗೆ ಅಲ್ಲಿ ಈ ಕಡೆ ಔಟ್ ಆಗ್ತಾ ಇರಲ್ಲ. ಔಟ್ ಆದ್ರೂ ಅಲ್ಲಿ ಇನ್ನು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ. ಯಾಕೆ ಇನ್ನು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ ಅಂತ ಹೇಳಿದರೆ ಕಂಪ್ಲೀಟ್ LPCವರೆಗೂ ಅಲ್ಲಿ ಅವ್ರಿಗೆ ಹೋದ ಮೇಲೆ ಅದು ಇನ್ನಾಗುತ್ತೆ.
ಈಗ ನಾಟ್ ಓನ್ಲಿ ಬರೀ ಇನ್ ಮಾಡಿಕೊಂಡ್ರೆ ಅಲ್ಲಿಂದ ಔಟ್ ಮಾಡಿರ್ತಾರೆ, ಈ ಔಟ್ ಮಾಡೋವಾಗ್ಲೂ ಕೂಡ ಸಮಸ್ಯೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಹಾಗಾಗಿ ಔಟ್ ಮಾಡುವಾಗ ಕೆಲವು ಸಲ ಆಫೀಸ್ ನೇಮ್ ತೋರಿಸದೇ ಇರ್ಬೋದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಸೊ ಇನ್ ಮಾಡ್ಕೊಳ್ಳೋವಾಗ ನಮಗೆ ಎಲ್ ಪಿ ಸಿನೇ ಕಾಣೋದಿಲ್ಲ ಅಲ್ಲಿ. ಇದು ಬಹಳಷ್ಟು ನೌಕರರು ಎತ್ತಿರ್ತಕ್ಕಂತಹ ದೊಡ್ಡ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಎಲ್ ಪಿ ಸಿಯಲ್ಲಿ ನಮಗೆ ಕಾಣಿಸ್ಕೊಳ್ಳೋದಿಲ್ಲ. ಅದು ಕೆಲವ್ರಿಗೆ ಬಂದಿರುತ್ತೆ, ಕೆಲವರಿಗೆ ಬಂದಿರಲ್ಲ. ಸೊ ಈ ಥರದ್ದಿಲ್ಲ ಎದ್ದಾಗ ನಾವು ಮತ್ತೊಮ್ಮೆ ರಿಕ್ವೆಸ್ಟನ್ನು ಕಳಿಸಿ ಎಲ್ ಪಿ ಸಿಯನ್ನು ತರಿಸ್ಕೊಳ್ಳೋದು ಹೇಗೆ ಅದನ್ನು ಕೂಡ ನಾವು ಚರ್ಚೆ ಮಾಡಬೇಕಾಗಿದೆ. ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕಾಗತ್ತೆ HRMS 2.0ದವರು. ಇನ್ನು ಟೈಮ್ ಬಾಂಡ್ ಸಮಸ್ಯೆ. ಈಗ 10 ವರ್ಷ, 15 ವರ್ಷ, 20 ವರ್ಷ ಟೈಮ್ ಬಾಂಡ್ ಆಗಿರುತ್ತೆ. ಟೈಮ್ ಬಾಂಡ್ ಆದಾಗ ಅಲ್ಲಿ ಏನಾಗ್ತಾ ಇರುತ್ತೆ, ಪೇ ಸ್ಕೇಲ್ಗಳು ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಈಗ ಅವರ ಪೇ ಸ್ಕೇಲು ಅಲ್ಲಿ ನಮಗೆ ಟ್ರೈನಿಂಗಲ್ಲಿ HRMS 2.0ದವರು ಹೇಳಿದ ಪ್ರಕಾರ ಅಲ್ಲಿ 3 ಸ್ಲ್ಯಾಬ್ಗಳು ಕಾಣಿಸ್ಕೊಳ್ಳುತ್ತೆ, ಅಂದರೆ ಪೇ ಸ್ಕೇಲ್ ಸ್ಲ್ಯಾಬ್ಗಳು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದರು. ಸೊ ಈಗ ಅಲ್ಲಿ 3 ಕಾಣಿಸ್ತಾ ಇಲ್ಲ, ಒಂದೇ ಕಾಣಿಸ್ತಾ ಇದೆ. ಸೊ ಇದು ಯಾಕೆ ಹೀಗಾಯಿತು ಅದು ಪ್ರಶ್ನೆ. ಅದನ್ನು ನೀವು ದಯವಿಟ್ಟು ಸರಿಪಡಿಸಿ. ಏನು ಅಂತ ಹೇಳಿದರೆ, ಪೇ ಸ್ಕೇಲು ಅವರ ನಂತರದ ಪೇ ಸ್ಕೇಲ್ಗಳು 3 ಕಾಣಿಸ್ಕೊಂಡ್ರೆ ಅನುಕೂಲವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ 54 100ರಿಂದ 99 ಇದೆಯಲ್ಲ, 90 200 ಇದೆಯಲ್ಲ, ಸೊ ಆ ಥರದ ಸ್ಕೇಲನ್ನು ಪ್ರೆಸೆಂಟ್ ಅವರ ಸ್ಕೇಲು ಮತ್ತು ಅದರ ನಂತರದ 2 ಸ್ಕೇಲನ್ನಲ್ಲಿ ಅಪ್ಡೇಟ್ ಮಾಡಿದರೆ ನೀವು ಅನುಕೂಲವಾಗುತ್ತೆ. ಸೊ ಅದನ್ನು ನೀವು ಗಮನದಲ್ಲಿಟ್ಕೊಂಡು, ಮೊದಲು ಇತ್ತದು, ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಸ್ಕೇಲ್ಗಳು ಕಾಣ್ತಾ ಇಲ್ಲ. ಇನ್ನು K2 ಬಿಲ್ಲಲ್ಲಿ ರಿವರ್ಟ್ ಮಾಡಿರ್ತಕ್ಕಂಥದ್ದು ಇಲ್ಲಿ ನಮಗೆ HRMS 2.0ದಲ್ಲಿ ಕಾಣಿಸಲ್ಲ. ಈಗ ಖಜಾನೆಯಲ್ಲಿ ನಾವೇನು ಮಾಡಿರ್ತೀವಿ ಅಂತ ಹೇಳಿದರೆ, ನಮಗೆ ಅಲ್ಲಿ ಬಿಲ್ ಬಂದಿರುತ್ತೆ. ಬಿಲ್ಲು ಏನು ಇಲ್ಲಿಂದ ಕಳಿಸಿರ್ತೀವೋ HRMS 2.0ದಿಂದ ಕಳಿಸಿರುವಂತಹ ಬಿಲ್ಲು K2ನಲ್ಲಿರುತ್ತೆ. K2ನಲ್ಲಿ ಸೂಪ್ರಿಂಟೆಂಡೆಂಟ್ ಲಾಗಿನ್ನಲ್ಲಿ ನಾವು ಅದನ್ನು ರಿವರ್ಟ್ ಮಾಡಿಸಿರ್ತೀವಿ, ಅಂದರೆ ಅದನ್ನು ವಾಪಸ್ ಕಳಿಸಿರ್ತೀವಿ. ವಾಪಸ್ ಕಳಿಸಿರುವಂತಹ ಬಿಲ್ಲು ಇಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಅಥವಾ ಟ್ರೆಜುರಿಗೆ ಹೋದ್ಮೇಲೆ ವಾಪಸ್ ಮಾಡಿಸಿರ್ತೀವಿ, ಅದು ಏನೋ ಸಮಸ್ಯೆ, ಕಣ್ ತಪ್ಪಿನಿಂದ ಏನೋ ಸಮಸ್ಯೆ, ಅರ್ನಿಂಗ್ಸ್ ಆ್ಯಂಡ್ ಡಿಡಕ್ಷನಲ್ಲಿ ಸಮಸ್ಯೆ ಆಗಿರುತ್ತೆ. ಆ ಸಮಸ್ಯೆಗಳು ನಮಗೆ ಆವಾಗ ಕಂಡು ಬಂದಿರುತ್ತೆ. ಆವಾಗ ನಾವು ರಿವರ್ಟ್ ಮಾಡಿದರೆ ಆ ಬಿಲ್ಲು ನಮಗೆ HRMS 1 ಇದ್ದಾಗ ಹೊಸದಾಗಿ ಮಾಡ್ಕೊಳ್ಳೋದಕ್ಕೆ ಅವಕಾಶವಿತ್ತು, ಆ ತಿಂಗಳನ್ನು ಸೆಲೆಕ್ಟ್ ಮಾಡಿಕೊಂಡು. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಾವು ಹೊಸದಾಗಿ ಯಾವ ಬಿಲ್ಲನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಅವರೇ ಬಿಟ್ಟಿರ್ತಾರೆ. ಸೊ ಈಗ ಇಲ್ಲಿಂದ ಮೂವ್ ಆಗಿಬಿಟ್ಟಿರೋ ಬಿಲ್ಲು ಮತ್ತೆ ನಾವು ಇನಿಷಿಯೇಟರ್ ಲಾಗಿನ್ನಲ್ಲೋ ಅಥವಾ DDO ಲಾಗಿನ್ನಲ್ಲೋ ಏನಾದರೂ ಬಂದಿದ್ದಿದ್ರೆ ಅಲ್ಲಿ ನಾವು ನಮ್ಮ ಏನು ಪ್ರೋಸೆಸ್ ಇತ್ತು ಅದನ್ನು ಮುಗಿಸ್ಬೋದಿತ್ತು. ಆದರೆ ಆ HRMS 2.0ದಲ್ಲಿ ಎಲ್ಲಿ DDO ಲಾಗಿನ್ನಲ್ಲೂ ಇರೋದಿಲ್ಲ, ಅಂದರೆ ಅಪ್ರೂವರ್ ಲಾಗಿನ್ನಲ್ಲೂ ಇರೋದಿಲ್ಲ, ಆಮೇಲೆ ಇನಿಷಿಯೇಟರ್ ಲಾಗಿನ್ನಲ್ಲೂ ಇರೋದಿಲ್ಲ. ಸೊ ಹಾಗಾಗಿ ಅದರ ಕಡೆ ನೀವು ಗಮನವನ್ನು ಹರಿಸಬೇಕಾಗಿದೆ. ದಯವಿಟ್ಟು ಇದನ್ನು ನೀವು ಗಮನಿಸಿ. ಇನ್ನು ಪದೇ ಪದೇ ಸ್ವಾರಿ ಅಂತ ಲಾಗೌಟ್ ಆಗ್ತಾ ಇದೆ. ಈ ಸ್ವಾರಿ ಅನ್ನುವಂಥದ್ದು ಇದೆಯಲ್ಲ, ಸರ್ವಿಸ್ ಅನ್ಅವೈಲೇಬಲ್, ಯುವರ್ ಸರ್ವಿಸ್ ಆರ್ ಟೆಂಪ್ರರಲಿ ಬ್ಯುಸಿ, ಪ್ಲೀಸ್ ಟ್ರೈ ಅಗೇನ್ ಆಫ್ಟರ್ ಸಮ್ ಟೈಮ್ ಅಂತ ಬರುತ್ತೆ. ಅಂದರೆ ಇದನ್ನು ನಾವು ಈಗ ಏನಾದರೂ ಮಾಡ್ತಾ ಇರ್ತೀವಿ ಕೆಲಸ, ಮತ್ತು ನಾವು ಡ್ಯಾಶ್ ಬೋರ್ಡಿಗೆ ಹೋಗ್ತೀವಿ. ಹೀಗೆ 1-2 ಬಾರಿ ನಾವು ಆ ರೀತಿ ಮಾಡಿದಾಗ, ಅಥವಾ ಮೊದಲನೇ ಬಾರಿನೇ ಆ ರೀತಿ ಮಾಡಿದಾಗ ನಮಗೆ ಲಾಗೌಟ್ ಆಗಿ ಸಾರಿ ಸರ್ವಿಸ್ ಅನ್ಅವೈಲಬಲ್ ಅಂತ ಬಂದರೆ ನಾವು ಕೆಲಸ ಮಾಡೋದಕ್ಕಾದರೂ ಹೇಗಾಗುತ್ತೆ? ಸೊ ಇದರ ಬಗ್ಗೆ ನೀವು ಗಮನವನ್ನು ಹರಿಸಿ, ಅದನ್ನು ಯಾಕೆ ಈ ರೀತಿ ತಾಂತ್ರಿಕ ದೋಷಗಳು ಕಂಡು ಬರ್ತಾ ಇದೆ ಅನ್ನುವಂಥದ್ದನ್ನು ದಯಮಾಡಿ ಅದನ್ನು ನೀವು ನೋಡಿ. ಸೊ ಈಗ HRMS 2ಗಿಂತ HRMS 1 ಬೆಟರ್ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತೇಳಿದ್ರೆ, ಅಲ್ಲಿ ನಾವಾಗಿಯೇ ಎಲ್ಲವನ್ನೂ ಕೂಡ ಇನಿಷಿಯೇಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ಇಲ್ಲಿ ಕೆಲವು ವಿಷಯದಲ್ಲಿ ನಾವು ಇನಿಷಿಯೇಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶನೇ ಆಗ್ತಾ ಇಲ್ಲ. ಸೊ ಇದು ಸಮಸ್ಯೆ ಆಗ್ತಾ ಇರೋವಂಥದ್ದು. ಈಗ ಏನು ESTಯನ್ನು ಹೊಸದಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ HRMS 1ನಲ್ಲಿ ಅವಕಾಶ ಇತ್ತು. ಈಗ HRMS 2ನಲ್ಲಿ ಇನಿಷಿಯೇಟ್ ESTಯನ್ನು ನಾವು 1, 2, 3 ಎಷ್ಟು ಬೇಕಾದರೂ ಅಲ್ಲಿ ಕ್ರಿಯೇಟ್ ಮಾಡ್ಕೋಬೋದಿತ್ತು. ಅದೇ ಇಲ್ಲಿ ಬರುತ್ತೆ ಅಂತ ನಾವು ಅಲ್ಲೇನಾದರೂ ಕ್ರಿಯೇಟ್ ಮಾಡಿದ್ರೆ ಇಲ್ಲಿ ಬಂದಿರಲ್ಲ, ಅಥವಾ ಬರೋದಕ್ಕೆ ಸಾಧ್ಯವೇ ಇಲ್ವೋ, ಅದೊಂದು ಸಮಸ್ಯೆ ಆಗ್ತಾಯಿದೆ. ಈಗ ಏನಾಗ್ತಾಯಿದೆ ಅಂದರೆ, DDOರವರು ಮತ್ತು ಎಂಪ್ಲಾಯರವರು ಕೆಲವು ಶಾಲೆಗಳಲ್ಲಿ, ಆಫೀಸ್ಗಳಲ್ಲಿ ಒಂದೇ ESTನಲ್ಲೇ ಅವರು ತಮ್ಮ ಸ್ಯಾಲ್ರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಅದು ಯಾಕೆ ಈ ರೀತಿ ಆಗ್ತಾಯಿದೆ ಗೊತ್ತಾಗ್ತಾ ಇಲ್ಲ. ಅದೇ ರೀತಿಯಾಗಿ ಕಾಮ್ಸ್ ಜಿಯೋ ಲೊಕೇಶನನ್ನು ಸೆಟ್ ಮಾಡ್ಕೊಳ್ಳೋದು. ಈಗ ಜೂನ್ ತಿಂಗಳಲ್ಲಿ ಕಾಮ್ಸ್ ಜಿಯೋ ಕಾಮ್ಸ್ ಸಂಬಂಧಪಟ್ಟಂತೆ ಅಂದರೆ ನಮ್ಮ ಆಫೀಸ್ ಅಡ್ರೆಸ್ಸನ್ನು ಸೆಟ್ ಮಾಡ್ಕೊಳ್ಳೋದು ಮತ್ತು ಜಿಯೋ ಲೊಕೇಶನನ್ನು ನಾವು ಸೆಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಬಿಟ್ಟಿದ್ರು.
ಆದರೆ ಅದಕ್ಕೆ ಸ್ವಲ್ಪ ದಿನ ಮಾತ್ರ ಅದಿತ್ತು. ಅದು ಕೆಲವು ನೌಕರರಿಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಅದನ್ನು ಕೂಡ ಈಗ ಪ್ರಸ್ತುತ ಇನ್ನೊಮ್ಮೆ ಅದನ್ನು ಹೇಳಿದರು. ಇನ್ನೊಮ್ಮೆ ಅದನ್ನು ನಾಮಿನೇಟೆಡ್ ಎಂಪ್ಲಾಯಿ ನಿಂತ್ಕೊಂಡು ESR ಓಪನ್ ಮಾಡಿಕೊಂಡು ಜಿಯೋ ಲೊಕೇಶನನ್ನು ಹೇಗೆ ಸೆಟ್ ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳೋದು ಈಗ ಎರಡನೇ ಬಾರಿ ಆದೇಶವು ಕೂಡ ನಿಮ್ಮ ಕಡೆಯಿಂದ, ಅಂದರೆ HRMS 2.0 ಕಡೆಯಿಂದ ಮಾಡಿದ್ದೀರಾ. ಆದರೆ ಯಾಕೆ ಅದು ಆ ಪೇಜ್ ಶೋ ಆಗ್ತಾ ಇಲ್ಲ? ಸೊ ಇದಕ್ಕೆ ಏನು ಕಾರಣ? ಅದನ್ನು ಮತ್ತೆ ಇನ್ನೊಮ್ಮೆ ಅದನ್ನು ಶೋ ಆಗೋ ಥರ ಪಾಪಲ್ಲಿ ಬರ್ತಾ ಇತ್ತಲ್ಲ, ಅದನ್ನು ಮತ್ತೆ ನೀವು ಅದನ್ನು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೋಬೋದು. ಸೊ ಇನ್ನೊಂದು, ಕಾಮ್ಸಲ್ಲಿ ಟ್ರಾನ್ಸ್ಫರ್ ಆಗಿರುವಂತಹ ನೌಕರರಿಗೆ, ಅಂದರೆ ಇತ್ತೀಚೆಗೆ ಯಾವ ನೌಕರರು ಟ್ರಾನ್ಸ್ಫರ್ ಆಗಿದ್ದಾರೋ ಅವರಿಗೆ ಅವರ ಹಳೆಯ ಆಫೀಸ್ ಅಥವಾ ಶಾಲೆಯ ಅಡ್ರೆಸ್ಸೇ ಅವರಿಗೆ ತೋರಿಸ್ತಾ ಇರೋದ್ರಿಂದ ಅವರೆಲ್ಲ OOD ಹಾಕ್ತಾ ಇರೋವಂತಹ ಸಾಧ್ಯತೆಗಳಿದೆ. ಸೊ OOD ಹಾಕ್ತಾ ಇದ್ದರೆ, ಸೊ OODಯನ್ನು DDO ಅವರು ಅಪ್ರೂವ್ ಮಾಡಿದರೆ ಮಾತ್ರ ಅದು OOD ಆಗುತ್ತೆ, ಅಥವಾ CL ಆಗುತ್ತೆ, ಮತ್ತೊಂದಾಗುತ್ತೆ. ಸೊ ಅವರು ಹೇಗೆ ಅಪ್ರೂವ್ ಮಾಡ್ತಾರೆ? ನೀವು ಶಾಲೆಗೆ ಹೋಗಿದ್ದೀರೋ, ಬರೀ OODನಲ್ಲಿ ಹೋಗಿ ಅವ್ರಿಗೂ ಇದಕ್ಕೂ ಸಂಬಂಧ ಇರೋದಿಲ್ಲ. ಬಟ್ ಇವರಿಗೆ OOD ಅನ್ನೋದು ಬಿಟ್ಟರೆ ಬೇರೆ ಏನೂ ಆಪ್ಷನ್ನೇ ಇಲ್ಲ. ಅವ್ರದ್ದು ಲೊಕೇಶನ್ ತೋರಿಸ್ತಾ ಇರಲ್ಲ. ಯಾಕೆಂದರೆ ಹಳೆಯ ಸ್ಕೂಲಿನ ಅಡ್ರೆಸ್ಸನ್ನೇ ಅದು ತೋರಿಸ್ತಾ ಇರುತ್ತೆ, ಅಥವಾ ಹಳೆಯ ಆಫೀಸಿನ ಅಡ್ರೆಸ್ಸನ್ನೇ ತೋರಿಸ್ತಾ ಇರುತ್ತೆ. ಸೊ ಇನ್ನೊಂದು, ನಾವು ಕಂಪ್ಲೀಟ್ ಡಾಟಾವನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ K2ಗೆ ಅದು ಹೋಗಬೇಕು. ಆದರೆ K2ನಲ್ಲಿ ಕೆಲವು ಡಾಟಾಗಳು ಕಾಣಿಸ್ಕೊಳ್ಳಲ್ಲ. ಏನು ಕಾಣಿಸ್ಕೊಳ್ಳಲ್ಲ ಅಂತ ಹೇಳಿದ್ರೆ, ನೀವು K2ನಲ್ಲಿ ಪೆನ್ಷನ್ನಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೆ ಅದು ಬೇಸಿಕಲ್ಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಅವರ ಮಾಹಿತಿ, ಅಂದರೆ ಬೇಸಿಕ್ ರಿಟೈರ್ಮೆಂಟ್ ಆಗುವಂತಹ ನೌಕರರ ಬೇಸಿಕ್ಕು 72,000 ಸಮಥಿಂಗ್ ಏನೋ ಇರುತ್ತೆ, 74,000 ಸಮಥಿಂಗ್ ಇರುತ್ತೆ. ಅವ್ರದ್ದು ಈ ಹಳೆಯ ಬೇಸಿಕ್ ಏನು HRMS 1ನಲ್ಲಿ ಏನಿತ್ತು ಅದೇ ಬೇಸಿಕ್ ಇಲ್ಲೇ ತೋರಿಸ್ತಾ ಇರುತ್ತೆ. ಎಲ್ಲಿ ನಾವು ಪೆನ್ಷನನ್ನು ಅಪ್ಲೈ ಮಾಡೋದಕ್ಕೆ K2ನಲ್ಲಿ ಹೋಗ್ತೀವಲ್ವ, ಆವಾಗ ಅದಕ್ಕೆ ಟಿಕೆಟ್ ರೈಸ್ ಮಾಡಿದ್ರೂ ಅದಕ್ಕೆ ಸಮಸ್ಯೆಗಳು ನಮಗೆ ಪರಿಹಾರ ಆಗ್ತಾ ಇಲ್ಲ. ಇತ್ತೀಚೆಗೆ ಈ ಟಿಕೆಟ್ ರೈಸ್ ಅನ್ನೋ ಅಂಥದ್ದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ನಾವು ಏನಾದರೂ ಕೇಳಿ ಟಿಕೆಟ್ ರೈಸ್, ಏನಾದರೂ ಮಾಡಲಿ ಟಿಕೆಟ್ ರೈಸ್, ಬಟ್ ನೋ ಸೊಲ್ಯೂಷನ್. ಸೊ ಟಿಕೆಟ್ ರೈಸ್ ಮಾಡಿದ್ರೂ ಅದನ್ನು ಅಟೆಂಡ್ ಮಾಡದೇ ಇರೋಷ್ಟು ಸಮಸ್ಯೆಗಳು, ಅಂದರೆ ಸಮಸ್ಯೆಗಳು ಹೆಚ್ಚಾದಷ್ಟು ನಿಮಗೆ ಟಿಕೆಟ್ ರೈಸ್ಗಳು ಕೂಡ ಜಾಸ್ತಿ, ಟಿಕೆಟ್ ಸಂಖ್ಯೆಗಳೇ ಜಾಸ್ತಿ ಆಗಿಬಿಡುತ್ತೆ. ಆವಾಗ ನಿಮಗೂ ಕೂಡ ಪರಿಹಾರ ಮಾಡೋದಕ್ಕೆ ಸಾಧ್ಯವಾಗ್ತಾ ಇರಲ್ಲ. ಸಾವಿರಾರು ನೌಕರರ ಸಮಸ್ಯೆಗಳು ಒಂದೊಂದು ಕಡೆಯಿಂದ ಬಂದರೆ ನೀವು ಹೇಗೆ ಸಾಲ್ವ್ ಮಾಡೋದಕ್ಕಾಗತ್ತೆ? ಅದಕ್ಕೋಸ್ಕರ ಸಮಸ್ಯೆಗಳನ್ನು ಬರದೇ ಇರೋ ಥರ ದಯಮಾಡಿ ನಿಮ್ಮ ತಾಂತ್ರಿಕ ದೋಷಗಳನ್ನು ಆದಷ್ಟು ಬೇಗನೆ ಪರಿಹರಿಸ್ಕೊಳ್ಳಿ. ನಮ್ಗೆ ಅರ್ಥವಾಗುತ್ತೆ ಇದು ನಿಮ್ಮ ಸಮಸ್ಯೆ ಅಲ್ಲ, ತಾಂತ್ರಿಕ ಸಮಸ್ಯೆ ಅಂತ. ಆದರೆ ನೀವು ಏನು ಮಾಡಬೇಕಿತ್ತು ಗೊತ್ತಾ? ಬಹುಶಃ ನಾವೇನು ಅಂದ್ಕೊಳ್ತಾ ಇದ್ದೀವಿ ಅಂತ ಹೇಳಿದರೆ, HRMS 2.0 ಅಂಡರ್ ಮೇಂಟೆನೆನ್ಸಲ್ಲಿದೆ, ತಾಂತ್ರಿಕವಾಗಿ ಅಪ್ಡೇಟಲ್ಲಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಸೊ ನಾವು ಅನ್ಕೊಳ್ಳೋದು ಅಷ್ಟೇ, ಆದರೆ ಅದು ನಿಜವೋ ಅಥವಾ ಸುಳ್ಳೋ ನಮಗೆ ಗೊತ್ತಿಲ್ಲ. ಅದಕ್ಕೆ ನೀವೇನು ಮಾಡಿ ಗೊತ್ತಾ? ಏನಾದರೂ ನೀವು ಅಪ್ಡೇಟ್ ಮಾಡೋ ಅಂಥದ್ದಾಗಿದ್ದರೆ ದಯಮಾಡಿ ನೀವು HRMS 2.0 ಓಪನ್ ಮಾಡುವಾಗ, ಮೊನ್ನೆ ಭಾನುವಾರ ಹೇಗೆ 26ನೇ ತಾರೀಕು ವರ್ಕ್ ಆಗಲ್ಲ, ಸರ್ವರ್ ಬ್ಯುಸಿ ಇರುತ್ತೆ, ಅಂಡರ್ ಮೇಂಟೆನೆನ್ಸಲ್ಲಿರುತ್ತೆ ಅಂತ ನೀವು ಹೇಗೆ ಹೋಮ್ ಪೇಜಲ್ಲಿ ಹಾಕಿದ್ದೀರೋ, ಅದೇ ರೀತಿಯಾಗಿ ಯಾವ್ಯಾವಾಗ ಅಂಡರ್ ಮೇಂಟೆನೆನ್ಸಲ್ಲಿರುತ್ತೋ ಅಥವಾ ತಾಂತ್ರಿಕವಾಗಿ ಅಪ್ಡೇಷನ್ನಲ್ಲಿರುತ್ತೋ ಆವಾಗ ನೀವು ಅದನ್ನು ನಮಗೆ ದಯಮಾಡಿ ಅದಕ್ಕೊಂದು ಮಾಹಿತಿಯನ್ನು ತಲುಪಿಸಿ. ಆವಾಗ ನಾವಾದರೂ ಸುಮ್ಮನೆ ಇರಬೇಕಾಗತ್ತೆ ಸಮಾಧಾನ ಮಾಡಿಕೊಂಡು. ಸೊ ಏನೂ ಮಾಹಿತಿ ಇಲ್ಲದೆ ನಾವೇನೋ ಕೆಲಸ ಮಾಡೋಕ್ಕೆ ಹೋಗ್ತೀವಿ, ಅದು ಈ ರೀತಿಯಾಗಿ ಸ್ವಾರಿ ಅಂತ ಬರುತ್ತೆ. ದಯಮಾಡಿ ನಾನು HRMS 2.0 ರವರ ಅಧಿಕಾರಿಗಳಲ್ಲಿ ನಾನು ವಿನಯಪೂರ್ವಕ ಕೇಳ್ಕೊಳ್ಳೋದು ಏನಂತ ಹೇಳಿದರೆ, ನೌಕರರಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳಿಗೆ ಆದಷ್ಟು ಬೇಗನೆ ಪರಿಹಾರವನ್ನು ಹುಡುಕಿಕೊಡುವಂತಹ ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಿಜವಾಗ್ಲೂ ಕೂಡ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಸೊ ಅದನ್ನು ನೀವು ಗಮನಿಸಿ ಪರಿಹಾರವನ್ನು ಹುಡುಕಿಕೊಡ್ತೀರಾ ಅಂತ ನಂಬಿರ್ತೀವಿ. ಸೊ ಧನ್ಯವಾದಗಳು.